ಆ ರೈನ್ ಕೋಟ್ ಗ್ಯಾಂಗ್ ನವರು ನಿಮ್ ಮನೆ ನುಗ್ಗಿ ಕಳ್ತನ ಮಾಡಕ್ ಪ್ರಯತ್ನ ಪಡ್ಲಿಲ್ಲ. ನಿಮ್ ಮಗಳನ್ನ ಕಿಡ್ನಾಪ್ ಮಾಡಕ್ಕೂ ಪ್ರಯತ್ನ ಪಡ್ಲಿಲ್ಲ. ರೇಪ್ ಅಟೆಂಪ್ಟ್ ಮಾಡ್ಲಿಲ್ಲ. ಮರ್ಡರ್ ಮಾಡಕ್ಕೂ ಪ್ರಯತ್ನ ಪಡ್ಲಿಲ್ಲ. ಬಟ್ ವಾಟ್ ವಾಸ್ ದ ರೀಸನ್? ನನ್ನ ಮನೆಗೆ ನುಗ್ಗಿ ಸೆಕ್ಯೂರಿಟಿ ಗಾರ್ಡ್ ಅನ್ನು ಕೊಂದು 2 ನಾಯಿಗಳನ್ನು ಸಾಯಿಸಿದಾರಲ್ಲ. ಕಾರಣ ಅಷ್ಟೇ ಸರ್. ಯಾವ್ದೋ ಪರ್ಟಿಕ್ಯುಲರ್ ಫೈಲ್ಗೋಸ್ಕರ ನಿಮ್ ಮನೇಲಿ ಇರೋ ಎಲ್ಲ ಫೈಲ್ಸ್ ನ ಸರ್ಚ್ ಮಾಡ್ತಿದ್ರು ಸರ್. ಸರ್ ಕಮ್ ಇನ್ ಸರ್. ಸರ್ ಎಸ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್, ನಾವ್ ಯಾವ್ದೇ ರೀತಿ ಪ್ರಯತ್ನ ಪಟ್ರು ರೈನ್ ಕೋಟ್ ಗ್ಯಾಂಗ್ನವನು ಬಾಯ್ ಬಿಡ್ತಾ ಇಲ್ಲ. ಇದು ಇವರ ಸ್ಟೇಟ್ಮೆಂಟ್. ಅವನೆಂತ ಹಠವಾದಿನೇ ಆಗಿದ್ರು ನಾವಿಬ್ರು ಅವನ ಮುಂದೆ ನಿಂತ ತಕ್ಷಣ ಅವನ ಕಿಬ್ಬಟ್ಟಿನ ಗುಟ್ಟನ್ನ ಪಟಕ್ ಅಂತ ಕಿತ್ತು ಲಟಕ್ ಅಂತ ನಿಮ್ ಮುಂದೆ ಇಟ್ಬಿಡ್ತೀವಿ. ಚಿಟ್ಯಾಕ್, ಇದು ನಮ್ ಸ್ಟೇಟ್ಮೆಂಟ್ ಸರ್. ಇಂತ ರೇರ್ ಕೇಸ್ಗಳನ್ನ ನಾವೇ ತಾನೇ ಹ್ಯಾಂಡಲ್ ಮಾಡೋದು. ಬ್ರದರ್, ನಾವಿಬ್ರು ಹೋಗಿ ಒಂದು ಸ್ಮಾಲ್ ಹ್ಯಾಂಡಲ್ ಹಾಕಿ ಅವನು ಬಾಯಿಂದ ಬಾಯ್ ಬಿಡ್ಸಕ್ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿ ಪ್ರಾಣಗಿಣ ತೆಗೆದು ಬಿಟ್ಟಿದೆ. ಹುಷಾರ್. ಸರ್, ನೀವ್ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನೇ ಅಲ್ವೇನ್ರಿ ಫೇಸ್ ಮಾಡೋದು? ನಾಯ, ಈ ಬೊಂಬಾಟ್ ಬ್ರದರ್ಸ್ ಬುಲ್ಲುಟ್ಟು ಬೊಂಬಾಟ ನಿನಗೆ ಬಿದ್ರೆ ನಿನ್ನ ಪರಂಪರೆನೆ ಉಡೀಸಾಬಿಡ್ದೆ. ಹೇಳ, ಯಾರು ನಿಮ್ಮನ್ನ ಕಳ್ಸಿದ್ದು? ಹೇಳ್ತೀನಿ. ಸರ್, ಯಾವನು ಈ ಕಡೆಯಿಂದ ಶೂಟ್ ಮಾಡ್ತಾ ಸರ್? ವಾಟ್ ಡು ಯು ಮೀನ್? ಹೌ ಇಸ್ ಇಟ್ ಪಾಸಿಬಲ್ ಸರ್? ಜಯರಾಮ್ ಯಾವ ಸೆಲ್ಲಲ್ಲಿದ್ದಾನೆ? ಮೇ ಐ ಕಮ್ ಇನ್ ಪ್ಲೀಸ್? Yes, please. ಸಾರಿ, ರಾಂಗ್ ನಂಬರ್ ಪ್ಲೀಸ್. Madam, your number, please. Come in, please. Excuse me, please. Please. Oh, thank you. Oh, what a nice shape. Oh, bo. May I lie down, please? What? Oh, may I sit down, please? Please. Oh, thank you, please. ಈಗ ಹೇಗಿದೆ ನಿಮ್ಮ ಶೈರೋಗ್ಯ? What? Oh, sorry. ನಿಮ್ಮ ಆರೋಗ್ಯ ನಿನ್ನೆಗಿಂತ ಚೆನ್ನಾಗಿದೆ. ಅದಕ್ಕೆ ನೆನ್ನೆ ನಾನು ಬರ್ಲಿಲ್ಲ. ನಿನ್ನೆ ಚೆನ್ನಾಗಿದ್ದಿದ್ರೆ ನಿನ್ನೆನು ಬರ್ತಿದ್ದೆ 4 ರೋಸ್ ತಕೊಂಡು. ಬೇಕೋ? ಅರ್ಜುನ್, ಯಾಕ್ ನನ್ನ ಹೆಸರನ್ನ ರುಬ್ಬಬೇಕಾ ಅಂತ ಒತ್ತುತ್ತೀರಾ? ಏನ್ ಮಾಡಕ್ಕಾಗತ್ತೆ, ನನ್ಗೆ ನಿನ್ನ ಹೆಸರನ್ನ ಮಾತ್ರ ಒತ್ತಕ್ಕಾಗ್ತಾ ಇದೆ. ಪರಿಸ್ಥಿತಿ ಹಾಗೆ. ಅದೇ ಇದೆಯಲ್ಲ ನಿಮ್ಮಪ್ಪ, ದಟ್ ಓಲ್ಡ್ ಮ್ಯಾನ್ ಕಮಿಷನರ್. ಅದಕ್ಕೆ ನಮ್ಮ ಈ ವಿಷಯ ಏನಾದ್ರೂ ಗೊತ್ತಾಗ್ಬಿಟ್ರೆ ನಾನು ಒಬ್ಬನ್ನೇ ನೀರಿಲ್ದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಡುತ್ತೆ. ಆಮೇಲೆ ನನ್ನ ತಮ್ಮ ಒಬ್ಬನೇ. ನೋ ಪ್ರಾಬ್ಲಮ್. ನನ್ನ ತಮ್ಮನ ಜೊತೆ ನೋ ಪ್ರಾಬ್ಲಮ್. ನೀವೇ ಫಿಶ್ ಸ್ಪೀಡಿ ಕಾವಾರಿ ಟೇಕ್ ದಿ ಫ್ಲವರ್ಸ್. ಯಾಕೆ ಫ್ಲವರ್ಸ್ ಏನೇ ನೋಡ್ತಿದ್ಯಾ? ಕಮ್ಮಿ ತಂದಿದ್ದೀನಿ ಅಂತ. ನೋ ಪ್ರಾಬ್ಲಮ್, ಇನ್ಸ್ಟಾಲ್ಮೆಂಟ್ ಬೇಸಿಸ್ ಅಲ್ಲಿ ತಂದಿದ್ದೀನಿ, ನಾಳೆ ತರ್ತೀನಿ. ಸೋ ಸ್ವೀಟ್. Really, it's very sweet. ಅರ್ಜುನ್, ಅರ್ಜುನ್, Who is that disturbing? ಯೂಸ್ಲೆಸ್ ಫೆಲೋ, ಏನೋ ಮಾಡ್ತಾ ಇದ್ಯಾ? Eating, sir. ಯಾರ ಹತ್ರ ಮಾತಾಡ್ತಾ ಇದ್ಯಾ? ಯಾರಿದು? ಡ್ಯಾಡಿ, ಐ ಆಮ್ ಯುವರ್ ಆಫೀಸರ್. ಸೆಲ್ಯೂಟ್ ಹೊಡಿತಾ ಇದ್ದೀನಿ ಸರ್. ಯುವರ್ ಡಾಟರ್ ಸರ್. ಹೌದು, ನನ್ನ ಮಗಳು ಅಂತ ಗೊತ್ತಿದ್ದು ನರ್ಸಿಂಗ್ ಹೋಮ್ ಅಲ್ಲಿ ಅವಳನ್ನ ಏನು ಮಾಡ್ತಾ ಇದ್ಯಾ? ಸರ್, all Indian nurses on strike, sir. Your daughter, sir, telling, sir, stomach pain, sir. I am, sir, shaka giving, sir. Shut up! Hey! ಡ್ಯಾಡಿ ಅದು
AK-47 ಅಂತ ಸೊಫೆಸ್ಟಿಕೇಟೆಡ್ ರೈಫಲ್ಸು ಇವತ್ತು ತಳ್ಳೋ ಗಾಡಿಲಿ ತರಕಾರಿ ಮಾರೋ ತರ ಸಿಗ್ತಾ ಇದೆ. Damn it! ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಇದು ಲಾಕಪ್ ನಲ್ಲಿ ಸತ್ತೋದ್ನಲ್ಲ ಅವನ ದೇಹದಿಂದ ತೆಗೆದ ಬುಲೆಟ್. ಇದು ರೈನ್ಕೋಟ್ ಗ್ಯಾಂಗ್ ನವನ ದೇಹದಿಂದ ತೆಗೆದ ಬುಲೆಟ್ಸ್. ಈ ಎಲ್ಲಾ ಬುಲೆಟ್ಸ್ ಒಂದೇ ರೈಫಲ್ ಇಂದ ಶೂಟ್ ಆಗಿದೆ ಅಂತ ಫೋರೆನ್ಸಿಕ್ ರಿಪೋರ್ಟ್ ಹೇಳ್ತಿದೆ. ಸತ್ತೋದ ರೈನ್ಕೋಟ್ ಗ್ಯಾಂಗ್ ನವನ ಪಾಕೆಟ್ ನಲ್ಲಿ ಈ ಚೀಟಿ ಇತ್ತು ಸರ್. ಮಿಸ್ಟರ್ ಅವಿನಾಶ್, ಸರ್. ನಮ್ ಪ್ರೋಗ್ರಾಮ್ ಪ್ರಕಾರ ನೆಕ್ಸ್ಟ್ ವೀಕ್ ನೀವು ಡಾಲ್ಫಿಶ್ ಐಲ್ಯಾಂಡ್ ಹೋಗಬೇಕಾಗಿದೆ. ಹೌದು. ಆದ್ರೆ ನಾಳೆನೇ ನೀವು ಹೊರಡಬೇಕು. ಓ ಶೋ ಸರ್. ಜಯರಾಮ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ. ಸೊ ಇಫ್ ಯು ಡೋಂಟ್ ಮೈಂಡ್ ಒಂದು ಸಜೆಷನ್. ಎಸ್, ಟೆಲ್ ಮೀ. ಜಯರಾಮ್ನ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದ್ರ ಬದಲು ಅವ್ನು ಹೇಗಾದ್ರೂ ಮಾಡಿ ಇಲ್ಲಿ ಕರ್ಕೊಂಡ್ ಬರ್ತೀನಿ. ಇನ್ವೆಸ್ಟಿಗೇಷನ್ ಇಲ್ಲೇ ಮಾಡೋಣ ಸರ್. ಓಕೆ. ಟ್ಯಾಕ್ಸಿ. ಬ್ರದರ್, ಎಸ್ ಬ್ರದರ್. ಸ್ಟಾರ್ಟ್ ಮಾಡು ಬ್ರದರ್. ಸ್ವಲ್ಪ ವೆಯ್ಟ್ ಮಾಡು ಬ್ರದರ್. ವೈ ಬ್ರದರ್? ಸಿ ಬ್ರದರ್, ನಮ್ಮ ಆಫೀಸರ್ ಇನ್ನು ಬರ್ಲೇ ಇಲ್ವಲ್ಲ ಬ್ರದರ್. ಅಯ್ಯೋ, ಅವ್ರು ಯಾವಾಗ್ಲೂ ಬಾದಾರರು. ಟೈಮಿಗೆ ಸರಿಯಾಗಿ ಕೆಲಸ ಆಗ್ಬೇಕು, ಅವ್ರು ಮಾತ್ರ ಟೈಮಿಗೆ ಸರಿಯಾಗಿ ಬರೋದಿಲ್ಲ. ಏನ್ ಮಾಡೋದು ಬ್ರದರ್, ಅವ್ರು ಹೈಯರ್ ಆಫೀಸರ್, ಅವ್ರು ಏನೇ ರಾಂಗ್ ಮಾಡಿದ್ರು ಅದು ರೈಟ್. ನಾವು ಲೋಯರ್ ಆಫೀಸರ್, ನಾವು ಏನೇ ರೈಟ್ ಮಾಡಿದ್ರು ಅದು ರಾಂಗು. ಏನಾಯ್ತು ನಿನಗೆ? ನಾನೇನು ಗಾಡಿ ಸ್ಟಾರ್ಟೇ ಮಾಡಿಲ್ಲ. ಈ ಗಾಡಿ ಅಲ್ಲ ಬ್ರದರ್, ಅಲ್ಲಿ ಹೋಗ್ತಾ ಇದೆಯಲ್ಲ ಆ ಗಾಡಿ, ಈ ಬಾಡಿನ ಅಂತ ಸ್ಟಾರ್ಟ್ ಮಾಡ್ಬಿಡ್ತು. ಯಾವುದು? ಆ ಗಾಡಿ ನಮ್ ಸಾಯ್ಬರ್ ಮನೆ ಕಡೆನೆ ಹೋಗ್ತಾ ಇರೋದು. ಹೈಟು ಟೊಯಟಾ, ವೇಟ್ ಫಿಯೇಟು, ಅಪ್ಕೊಂಡ್ರೆ ಅಂಬಾಸಿಡರು, ಮುತ್ ಕೊಟ್ರೆ ಮಾರುತಿ, ಕೈ ಕೊಟ್ರೆ ಕೈನೆಟಿಕ್ಕು, ಹಾರೋ ನೋಡಿದ್ರೆ ಆರ್ಮೋಡ. ಎರಡು ಕೈನಲ್ಲೂ ಸ್ಟೇರಿಂಗ್ ನ ಹಿಡಿದು ಕ್ಲಚ್ ನ ಒತ್ತಿ ಫಸ್ಟ್ ಗೇರ್ ಹಾಕ್ಬಿಟ್ರೆ ಟಾಪ್ ಗೇರ್ ಅವ್ರಿಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ಹಿಂದ್ಗಡೆ ಶೇಪ್ ನೋಡು ಬ್ರದರ್, ಮಾರುತಿ 1000 ಇದ್ದಾಗಿದೆ. ಕರೆಕ್ಟ್. ಆ ಬ್ರಹ್ಮ ಆರಾಮ ಕುತ್ಕೊಂಡು ಫ್ರೀಯಾಗಿ ಹಾಕಿರ್ಬೇಕು ಈ ಮೋಲ್ಡ್ ನ. ಸತ್ಯವಾದ ಮಾತು. ಜಸ್ಟ್ ಎ ಮಿನಿಟ್. ಕ್ಯಾರಿ ಆನ್. ನನ್ನ ಬಿಟ್ಟು ಹೋಗ್ತೀಯಾ? ಹಾಯ್ ರೂಬಿ. ಹಾಯ್ ಸುನಿ. ರೂಬಿ. ರೂಬಿ. How are you? Fine, thank you. ನಾಳೆ 1:00 ಫ್ಲೈಟ್ ಹೊರಟ್ರೆ ಯು ವಿಲ್ ರೀಚ್ ಅಬೌಟ್ 3. ಸರ್, ನಾಳೆ ಫ್ಲೈಟ್ ಪ್ರಾಬ್ಲಮ್ ಇದೆ, ಇವತ್ತು ಹೊರಟ್ರೆ ಓಕೆ, ಅದೇ ಬೆಟರ್ ಅನ್ಸುತ್ತೆ. ಡ್ಯಾಡಿ. ಏನಮ್ಮ ಅದು ಸುನೀತಾ? ಅಂಕಲ್, ನಾನೊಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ, ನೀವೇ ಸಾಲ್ವ್ ಮಾಡ್ಬೇಕು. ಪ್ರಾಬ್ಲಮ್? ಏನಮ್ಮ ಅಂತ ಪ್ರಾಬ್ಲಮ್? ನಮ್ಮ ಅಣ್ಣ ಒಬ್ಬ ಪ್ರೆಸ್ ರಿಪೋರ್ಟರ್. ಹಿ ವಾಸ್ ರನ್ನಿಂಗ್ ಎ ಪ್ರಿಂಟಿಂಗ್ ಪ್ರೆಸ್. ಒಂದ್ ದಿವಸ ಜೈಲಲ್ಲಿ ಯಾರನ್ನು ಇಂಟರ್ವ್ಯೂ ಮಾಡ್ಬೇಕು ಅಂತ ಹೊರಟ.
ಏಯ್ ಏನೋ ಮಾಡ್ತಾ ಇದ್ಯಾ? ಸರ್ ಈ ಕೈದಿನ ಇಂಟರ್ವ್ಯೂ ಮಾಡಕ್ ಬಂದಿದ್ದೀನಿ ಸರ್. ನೋ, ಇಲ್ಲ ಸ್ವಲ್ಪ ಹೊತ್ತು ಮುಗಿಸ್ಬಿಡ್ತೀನಿ ಸರ್. ನಿಕಾಲ್ ಸಾಲೆ ನಿಕಾಲ್ ಜಾ ಬೇ. ಹಾಂ ಚಲ್. ಸರ್ ಇಂಟರ್ವ್ಯೂ ಮಾಡಿ इंटरव्यू लेने का क्या? सर, interview मार लेते हैं, सर. चल बाहर, चल। चल बे, सर। चलो बाहर. ಇದು ಫೋಟೋನ ಕೊಲೆಯಾದ ನ್ಯೂಸ್ನ ಪೇಪರಲ್ಲಿ ಪಬ್ಲಿಷ್ ಮಾಡಕ್ ಹೊರಟ್ಬಿಟ್ಟ. ನಾನು ಅವನ್ನ ತಡೆದು ಬೇಡ ಕಣೋ, ಇದರಲ್ಲಿ ಪೊಲಿಟಿಕಲ್ ಪ್ಲೇ ಇರುತ್ತೆ ಅಂತ ಎಷ್ಟೆಷ್ಟು ಹೇಳ್ದೆ. ಅದಕ್ಕವನು ಸುನೀತಾ, ಪೆನ್ನು ಒಂದು ಗನ್ ಇದ್ದ ಹಾಗೆ ನೋಡು, ಪ್ರೆಸ್ನವರು ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಕೂಡ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ ಅಂತ ಹೇಳಿ ಪೇಪರಲ್ಲಿ ಪಬ್ಲಿಷ್ ಮಾಡೇ ಬಿಟ್ಟ ಅಂಕಲ್. ಜೈಲ್ನಲ್ಲಿ ಜಯರಾಮ್ ಕೊಲೆಯಾಗಿ ಪೇಪರ್ನಲ್ಲಿ ಪಬ್ಲಿಷ್ ಆದ್ರೂ ಇದುವರೆಗೂ ನಮಗೊಂದು ಇನ್ಫಾರ್ಮೇಶನ್ ಬರ್ಲಿಲ್ವಲ್ಲ. ಅಂಕಲ್, ಡಾಲ್ಫಿಶ್ ಐಲ್ಯಾಂಡ್ ಅಲ್ಲಿ ಒಂದು ಪೇಪರು ಕೂಡ ಸಿಗದೆ ಇದ್ದ ಹಾಗೆ ಸೀಸ್ ಮಾಡ್ಬಿಟ್ರು. ಆದ್ರೆ ಪ್ರೆಸ್ಗೆ ಅಂತ ಇಟ್ಕೊಂಡಿದ್ದ ಒಂದೇ ಒಂದು ಪೇಪರು ನನ್ನ ಹತ್ರ ಇದೆ, ತಗೊಳ್ಳಿ. ಪೊಲೀಸ್ನವ್ರ ಜೊತೆ ಹೋದ್ ನಮ್ಮಣ್ಣ ಇವತ್ತಿನವರೆಗೂ ಮನೆಗೆ ಬಂದಿಲ್ಲ. ಅವನೇನಾದ್ನೋ ಗೊತ್ತಿಲ್ಲ ಅಂಕಲ್. ಅವನ ಡೈರಿಲಿ ಈ ಪೇಪರ್ ಸಿಕ್ತು. ಪೊಲೀಸು, ಜೈಲ್ ಅಥಾರಿಟಿ ಅಂತ ನಾನು ಡೋರ್ ಟು ಡೋರ್ ಅಲ್ದೆ, ಆದ್ರೆ ನಮ್ಮ ಅಣ್ಣನ ಸುಳಿವೇ ಸಿಗ್ಲಿಲ್ಲ. ಅಂಕಲ್, ನನಗೆ ನಿಮ್ಮನ್ ಬಿಟ್ರೆ ಬೇರೆ ಯಾರೂ ಇಲ್ಲ ಅಂಕಲ್. ನಮ್ಮ ಅಣ್ಣನ ನೀವೇ ಫೈಂಡ್ ಔಟ್ ಮಾಡಬೇಕು ಪ್ಲೀಸ್ ಅಂಕಲ್, ಪ್ಲೀಸ್. ಅದು ಸರಿಯಮ್ಮ, ನೀನ್ ಹೇಳೋ ಕಥೆ ಕೇಳಿದ್ರೆ ಅಷ್ಟು ಸುಲಭವಾದ ವಿಚಾರ ಅಲ್ಲ ಇದು. ಅಂಕಲ್, ನಿಮ್ಮಿಂದನೂ ಆಗಲ್ವಾ? ಚೇಚೆ, ಆಗೋಲ್ಲ ಅಂತಲ್ಲಮ್ಮ. ಐ ಮೇ ಬಿ ಎ ಬಿಗ್ ಆಫೀಸರ್, ಆದ್ರೆ ಪ್ರೊಸೀಜರ್ ಅನ್ನೋದು ಇದೆಯಲ್ಲ. ಆಲ್ ರೈಟ್, ನನಗೆ ಒಂದು ದಿನ ಟೈಮ್ ಕೊಡು. ಇಷ್ಟು ದೊಡ್ಡ ಪತ್ತೇದಾರಿ ಕೆಲಸವನ್ನ ನನ್ನ ಮನೇಲಿ ಯಾಕೆ ಮಾಡ್ತಾ ಇದ್ದೀನಿ ಗೊತ್ತಾ? ಇದು ನಮ್ಮ ಸರ್ಕಾರದ ಕಣ್ಣು ತಪ್ಸೋಕೆ. ಇಲ್ಲಿರೋ ನಮ್ಮ 4 ಜನಗಳನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗಲು ಬಾರ್ದು. ಇದು ಅನ್ಅಫಿಷಿಯಲ್ ಆಗಿ ಕಂಡ್ರು ಅಫಿಷಿಯಲ್ ಆಗಿ ನಮ್ಮ ಹೈಯರ್ ಅಥಾರಿಟಿ ಆರ್ಡರ್. ಪ್ಲೀಸ್ ಸೈನ್ ದಿ ಪೇಪರ್ಸ್. ಗುಡ್. ಈಗ ನೀವು ಆ ಐಲ್ಯಾಂಡ್ಗೆ ಆಫೀಸರ್ಗಳಾಗಿ ಹೋಗ್ತಾ ಇಲ್ಲ, ಆರ್ಡಿನರಿ ಸಿವಿಲಿಯನ್ಗಳಾಗಿ ಹೋಗ್ತೀರಾ. ನಿಮಗೆ ಬೇಕಾದ ವೀಸಾ, ಪಾಸ್ಪೋರ್ಟು, ಟಿಕೆಟ್ ಎಲ್ಲ ರೆಡಿಯಾಗಿದೆ. ನೀವು ಆ ದ್ವೀಪಕ್ಕೆ ಕಾಲಿಟ್ಟ ತಕ್ಷಣ ನಿಮ್ಮ ಕರ್ತವ್ಯ ಪ್ರಜ್ಞೆನ ಮರೆಯಬಾರದು. ಯಾವ ರೀತಿ ಆ ಜೈಲ್ನೊಳಗೆ ಹೋಗಬೇಕು ಅನ್ನೋದೇ ನಿಮ್ಮ ಮುಖ್ಯ ಗುರಿಯಾಗಿರಬೇಕು. ಅದಕ್ಕಾಗಿ ನೀವು ಯಾರನ್ನು ಕೊಲೆ ಮಾಡಬೇಕಾಗಿಲ್ಲ. ಸಿಂಪಲ್. ಸಮ್ ಅಸಾಲ್ಟ್, ರಾಬರಿ, ಈವ್ ಟೀಸಿಂಗ್, ಪಿಕ್ ಪಾಕೆಟ್, ಮಿಸ್ಬಿಹೇವ್ ವಿತ್ ಆಫೀಷಿಯಲ್ಸ್ ಆರ್ ದ ಸಿಟಿಸನ್ಸ್. ಆ ದ್ವೀಪದಲ್ಲಿ ಏನೇ ತಪ್ಪು ಮಾಡಿದ್ರು ಕೊನೆ ಪಕ್ಷ 3 ತಿಂಗಳಾದ್ರೂ ಸೆರೆವಾಸ ಆಗುತ್ತೆ. ಜೈಲ್ನಲ್ಲಿ ನೀವು ಮಾಡಬೇಕಾದ ಕೆಲಸ ಆ ಜಯರಾಮನ ಕೊಲೆ ಬಗ್ಗೆ, ಅದರ ಹಿಂದಿರೋ ನಿಗೂಢ ವ್ಯಕ್ತಿಗಳ ಬಗ್ಗೆ, ಅವರ ಚಲನವಲನ, ಅವರ ವ್ಯವಹಾರಗಳ ಬಗ್ಗೆ ಕೂಲಂಕುಷವಾಗಿ ಮಾಹಿತಿನ ಸಂಗ್ರಹಿಸಬೇಕು. ಇನ್ವೆಸ್ಟಿಗೇಷನ್ ಮುಗಿದ ಕೂಡಲೇ ನಿಮ್ಮ ಐಡೆಂಟಿಟಿ ಕಾರ್ಡ್ ತೋರಿಸಿ ಹೊರಗೆ ಬರ್ತೀರಾ. ನಿಮ್ಮ ರಿಲೀಸ್ ಆರ್ಡರ್ನ ನಾನು ಸೆಂಟ್ರಲ್ ಗವರ್ಮೆಂಟ್ ಇಂದ ಮಾಡಿಸ್ತೀನಿ. ಓಕೆ? ಓಕೆ ಸರ್. ಜಯ ನಮ್ದೆ. ಸಕ್ಸಸ್ ಮಾಡ್ತೀವಿ.